ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಕೃಷಿ ಭಾಗ್ಯ ಯೋಜನೆ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟ ಯೋಚನೆಯಿಂದ ಬೋಗಸ್ ಯೋಜನೆಯಾಗಿ ಬದಲಾಗಿದೆ. ಅದು ಹೇಗೆ ಅನ್ನೋದನ್ನ ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಸಾಕ್ಷಿ ಸಮೇತ ಬಯಲಾಗಿದೆ. ಅದರ ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ಆಫೀಸರ್ಗಳು ನಿಮಗೆಲ್ಲ ಲಂಚ ಈಸ್ಕೊಡುವಂಥ ಏಜೆಂಟ್ರುಗಳು. ನಿಮ್ಮ ಆಫೀಸರ್ಗಳು ನಮಗೋಸ್ಕರ ಕೆಲಸ ಮಾಡ್ತಿಲ್ಲ, ಅವ್ರುಗಳಿಗೋಸ್ಕರ ನಿಮ್ಗಳಿಗೋಸ್ಕರ ರಾಜಕಾರಣಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಬಂದು ಪರ್ಸೆಂಟೇಜ್ ಮಾತಾಡ್ತಿರೆ. ಯಾವುದೇ ಸಬ್ಸಿಡಿಗೆ ಹೋದ್ರೂ ಪರ್ಸೆಂಟೇಜ್ ಮಾತಾಡ್ತಿರೆ. 10% ಕೊಡಬೇಕು, 15% ಕೊಡಬೇಕು, 20% ಕೊಡಬೇಕು, 25% ಕೊಡಬೇಕು ಅಂತ. ಅದಲ್ಲದೆ ನಿಮ್ಮ ಆಫೀಸರ್ಗಳೇ ಬಂದು ದುಡ್ಡು ಹಾಕ್ತಿರಿ. ಎಸ್, ಇದು ರೈತರ ನೇರ ಆರೋಪ. ಭ್ರಷ್ಟ ಅಧಿಕಾರಿಗಳು ಕೃಷಿ ಭಾಗ್ಯದ ಆಸೆ ತೋರಿಸಿ ಒಬ್ಬೊಬ್ಬ ರೈತನಿಂದ ಲಕ್ಷಾಂತರ ರೂಪಾಯಿ ಲಂಚ ಪಡೆದು ಉಂಡೆನಾಮ ಹಾಕಿದ್ದಾರೆ ಗೊತ್ತಾ? ಇಲ್ಲಿಯೇ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಉದಾಹರಣೆಗಳನ್ನೇ ಕೊಡ್ತೀನಿ. ಪ್ರತಿಯೊಬ್ಬ ಆಫೀಸರ್ನ ಮುಂದೆ ಕೂತು ಹೇಳ್ತೀನಿ, ಇಷ್ಟು ನನ್ನ ಹತ್ರ ಲಂಚ ತೊಗೊಂಡಿದ್ಯಾ ನೀನು ಅಂತ. ಇದನ್ನು ಇನ್ಸ್ಟಾಲ್ ಮಾಡುವಾಗ ನನಗೆ 50% ಸಬ್ಸಿಡಿ ಕೊಡ್ತೀವಿ ಅಂದರು. ಈ ಸಬ್ಸಿಡಿ ತೊಗೊಳ್ಳೋದಕ್ಕೆ ನಾನು 3 ಲಕ್ಷ ಲಂಚ ಕೊಡಬೇಕಾಯಿತು ಡಿಪಾರ್ಟ್ಮೆಂಟ್ಗೆ. 3 ಲಕ್ಷ ಲಂಚ ಕೊಟ್ಟು ಸಬ್ಸಿಡಿ ತೊಗೊಂಡೆ. ಈ ಬಾರಿ ಕೃಷಿ ಭಾಗ್ಯ ಹಗರಣದಲ್ಲಿ ಕಿರಿಯ ಅಧಿಕಾರಿಯಿಂದ ಹಿಡಿದು ಸಚಿವರವರೆಗೆ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ. ಹಾಗಾಗಿಯೇ ಕೃಷಿ ಭಾಗ್ಯ 2 ವರ್ಷದಲ್ಲಿ ಚಿಂದಿ ಚಿತ್ರಾನ್ನ ಆಗಿರೋದು. ಒಬ್ಬೊಬ್ಬ ರೈತನಿಗೆ 25ರಿಂದ 30 ಲಕ್ಷ ಸಹಾಯಧನ ನೀಡೋ ಕೃಷಿ ಭಾಗ್ಯ ಯೋಜನೆ ಭ್ರಷ್ಟ ಲಂಚಕೋರ ಅಧಿಕಾರಿಗಳ ಪಾಲಿನ ಸ್ವರ್ಗ ಆಗಿದೆ. ಅದು ಹೇಗೆ ಅನ್ನೋದಕ್ಕೆ ಚಿತ್ರ ವಿಚಿತ್ರ ಸಾಕ್ಷಿಗಳನ್ನ ಕೊಡ್ತೀನಿ. ಈ ಸಾಕ್ಷಿಗಳೆಲ್ಲ ರಾಜಧಾನಿ ಬೆಂಗಳೂರಿನ ಪಕ್ಕದ ಜಿಲ್ಲೆಗಳಾದ ಮಂಡ್ಯ, ತುಮಕೂರಲ್ಲೇ ಸಿಕ್ಕಿವೆ. ಜಿಲ್ಲಾ ಡಿಡಿಗಳಿಂದಲೇ ವಂಚನೆ. ಈ ಹಗರಣದಲ್ಲಿ ಹೊಲ ಕಾಯಬೇಕಾದ ಬೇಲಿಯ ಹಣ ನುಂಗಿದೆ. ಅಂದ್ರೆ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರೇ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿ ಕೋಟಿ ಲೂಟಿ ಹೊಡೆದಿದ್ದಾರೆ. ಇವ್ರುಗಳು ನಿಜವಾಗ್ಲೂ ಹೋಗಿ ರೈತರ ಪರವಾಗಿ ವರ್ಕ್ ಮಾಡೋಂಥ ಅಧಿಕಾರಿಗಳಾಗಲ್ಲ, ಇವರು ಏಜೆಂಟ್ಗಳಾಗ್ತಾರೆ. ಇನ್ಕ್ಲೂಡಿಂಗ್ ಅವರ್ ಡಿಡಿ, ಇನ್ಕ್ಲೂಡಿಂಗ್ SID, ಎವ್ರಿಬಡಿ. ಮಂಡ್ಯದಲ್ಲಿ ರೈತರಿಗೆ ಉಂಡೆನಾಮ. ರೈತರಿಗೆ ವಂಚಿಸಿ ಅಧಿಕಾರಿಗಳು ಯಾವ ರೀತಿ ಹಣನ ಲೂಟಿ ಹೊಡಿತಿದ್ದಾರೆ ಅನ್ನೋದಕ್ಕೆ ನಾನು ನಿಮಗೆ ಸರಣಿ ಸಾಕ್ಷಿಗಳನ್ನ ಒದಗಿಸ್ತೀನಿ. ಇದು ಸ್ವಾಮಿ ಅನ್ನುವ ರೈತನಿಗೆ ಸೇರಿರುವಂಥ ಪಾಲಿ ಹೌಸ್. ಈ ಪಾಲಿ ಹೌಸ್ ಕನ್ಸ್ಟ್ರಕ್ಟ್ ಮಾಡೋದ್ರ ಬಗ್ಗೆ ಆಗಲಿ, ಇದ್ರ ಖರ್ಚಾಗಲಿ, ಇದರ ಬಿಲ್ ಆಗಲಿ, ಕೊನೆ ಪಕ್ಷ ಅವರ ವರ್ಕ್ ಆರ್ಡ್ರು ಕೂಡ ನಮ್ಮ ಸ್ವಾಮಿಯವರು ನೋಡಿಲ್ಲ. ಪಾಲಿ ಹೌಸ್ನ ಬಗ್ಗೆ ನಮಗೇನು ಗೊತ್ತಿಲ್ಲ ಮೇಡಮ್. ಆಮೇಲೆ ಎಲ್ಲ ಮಾಮೂಲಿ ಟೆಂಟ್ ಥರ ಮಾಡಿಸಿ, ಆಮೇಲೆ ಟೆಂಟ್ ಆದಮೇಲೆ ಏನು ಈ ಥರ ಮಾಡ್ತಿದ್ದಲ್ಲ ಅಂತ ಕೇಳೋದಕ್ಕೆ ಏನಿಲ್ಲ ಕಣಯ್ಯ, ನಾನು ಬೆಳೆ ಮಾಡ್ತೇನೆ, ಇದ್ರ ಬಗ್ಗೆ ಏನು ಸರ್ಕಾರದ ವತಿಯಿಂದ ಏನು ನನಗೇನು ಬರೋಲ್ಲ ಅದು ಇದು ಅಂತೇಳಿ. ಆಮೇಲೆ ನಾನು ಮಾಮೂಲು ತೋಟಗಾರಿಕೆ ಇಲಾಖೆಯಿಂದ ನೋಟಿಸ್ ಬಂದಮೇಲೆ ಅಲ್ಲೋಗಿ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಕಾಂಟ್ಯಾಕ್ಟ್ ಮಾಡೋ ಹೊತ್ತಿಗೆ ಅದಕ್ಕಿಂತ ಮೊದಲಾಗಿ ಸಂಪತ್ ಕುಮಾರ್ ಅಂತನವರು ನೀವೇನು ಕೇಳೋದೇನೋ ಮುಡೋದೇನೋ ಹಾಗೆ ಹೀಗೆ ಅಂತ ಹೇಳಿ ಬರೀ ಏಕವಚನಗಳಲ್ಲಿ ಮಾತಾಡಿ ನನ್ನ ಭಯಂಕರವಾದಂಥ ಮಾತುಗಳಲ್ಲಿ ನನ್ನನ್ನು ಮಾಡಿದ್ರು. ಇವು ಸ್ಯಾಂಪಲ್ಗಳಷ್ಟೇ. ಕೃಷಿ ಭಾಗ್ಯ ಅನ್ನೋ ಕಾಮಧೇನುವನ್ನು ಡಿಡಿಯಿಂದ ಹಿಡಿದು ಸಚಿವರವರೆಗೆ ಹೇಗೆಲ್ಲ ಕಿತ್ತು ತಿಂದಿದ್ದಾರೆ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿವೆ. ಈ ಸಾಕ್ಷಿಗಳ ಜೊತೆಗೆ ರಾಜ್ಯ ಸರ್ಕಾರ ಈ ಹಗರಣದ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶ ನೀಡಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್.